ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು ತುಂಬಾ ದಿನಗಳಿಂದ ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ರು. ಆದ್ರೂ ಕೂಡ ಅವರು ಸಾಮಾನ್ಯವಾಗಿ ಸಿನಿಮಾಗಳನ್ನ ಶೂಟಿಂಗ್ ಗಳನ್ನ ಮಾಡ್ತಾ ಇದ್ರು. ಬಹುತೇಕ ಈ ವಿಚಾರ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಏನು ಅವರ ಆಪ್ತರ ಬಳಗ ಅಂತ ಇತ್ತು, ಅವ್ರಿಗೆ ಮಾತ್ರ ಈ ವಿಚಾರ ತಿಳಿದಿತ್ತು. ಯಾವಾಗ ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೋಗ್ಬೇಕು ಅನ್ನೋ ಸಂದರ್ಭ ಬಂತು, ಆ ವೇಳೆನೆ ಬಹುತೇಕ ಎಲ್ರಿಗೂ ಅವರ ಅಭಿಮಾನಿಗಳಿಗೂ ಈ ವಿಚಾರ ತಿಳಿತು. ನನ್ನ ಸಮುದ್ರ ನೀವು ಎಂದ ಕರುನಾಡ ಚಕ್ರವರ್ತಿ. ಜನವರಿ 25ಕ್ಕೆ ಬೆಂಗಳೂರಿಗೆ ಶಿವಣ್ಣ ರಿಟರ್ನ್. ಏರ್ಪೋರ್ಟ್ ನಿಂದಲೇ ಫ್ಯಾನ್ಸ್ ಜೊತೆ ರ್ಯಾಲಿ. ಕ್ಯಾನ್ಸರ್ ಗೆದ್ದು ಸಾಮ್ರಾಜ್ಯಕ್ಕೆ ಹಿಂತಿರುಗ್ತಿರೋ ದೊರೆ. ಇನ್ನು ಇದನ್ನ ಕೇಳಿ ಒಂದ್ ರೀತಿಯಲ್ಲಿ ಶೋಕೆ ಆಯ್ತು. ಇದಾದ್ಮೇಲೆ ಶಿವಣ್ಣ ಅವರು ಡಿಸೆಂಬರ್ 18ನೇ ತಾರೀಕು ಹೆಚ್ಚಿನ ಚಿಕಿತ್ಸೆಗಾಗಿ ಅವರು ಅಮೆರಿಕಾಗೆ ತೆರಳ್ತಾರೆ. ಇದಕ್ಕೂ ಮೊದಲು ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಧ್ಯಮದವರೊಂದಿಗೆ ಮಾತಾಡ್ತಾರೆ. ಈ ವೇಳೆ ಶಿವಣ್ಣ ಅವರು ತುಂಬಾನೇ ಭಾವುಕರಾಗಿದ್ರು. ಆಗ ಏನು ಅಲ್ಲಿ ಹೋಗಿರೋ ಅವರ ಅಭಿಮಾನಿಗಳಾಗಿರ್ಬೋದು, ಅವರ ಸ್ನೇಹಿತರಾಗಿರ್ಬೋದು, ಮಾಧ್ಯಮದವರಾಗಿರ್ಬೋದು, ಇವರೆಲ್ಲರೂ ಕೂಡ ಅವರಿಗೆ ಸಮಾಧಾನ ಮಾಡಿ ಧೈರ್ಯ ತುಂಬಿ ಅವರನ್ನ ಅಮೆರಿಕಾಗೆ ಕಳಿಸ್ತಾರೆ. ಇನ್ನು ಇಲ್ಲಿ ಕೂಡ ಅವರ ಅಸಂಖ್ಯಾತ ಅಭಿಮಾನಿಗಳು, ಅವರ ಕುಟುಂಬಸ್ಥರು, ಅವರ ಹಿತೈಷಿಗಳು, ಸ್ನೇಹಿತರು ಎಲ್ಲರೂ ಕೂಡ ಹೋಮ ಹವನ, ಪೂಜೆ ಪುನಸ್ಕಾರ ಮಾಡೋದಾಗ್ಲಿ, ದೇವಸ್ಥಾನಕ್ಕೆ ಹೋಗೋದಾಗ್ಲಿ, ದೇವರಿಗೆ ಹರಕೆ ಕಟ್ಕೊಳ್ಳೋದಾಗ್ಲಿ, ಹರಕೆ ತೀರ್ಸೋದಾಗ್ಲಿ, ಈ ರೀತಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು. ಶಿವಣ್ಣ ಬೇಗ ಹುಷಾರಾಗಿ ವಾಪಸ್ ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೋದ ಶಿವಣ್ಣನಿಗೆ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ನಲ್ಲಿ ಡಿಸೆಂಬರ್ 24ನೇ ತಾರೀಕು ಸರ್ಜರಿ ಕೂಡ ಆಗತ್ತೆ. ಅದಾದ್ಮೇಲೆ ವೈದ್ಯರು ಗೀತಕ್ಕ ಹಾಗೂ ಕುಮಾರ್ ಬಂಗಾರಪ್ಪ ಅವರ ಕಡೆಯಿಂದ ಸರ್ಜರಿ ಸಕ್ಸಸ್ ಆಗಿದೆ ಅನ್ನೋ ವಿಡಿಯೋ ಸಂದೇಶವನ್ನ ಕಳಿಸ್ಕೊಡ್ತಾರೆ. ಇನ್ನು ಇದನ್ನ ನೋಡಿದ ಅವರ ಅಭಿಮಾನಿಗಳು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಒಂದ್ ರೀತಿಯಲ್ಲಿ ಸಮಾಧಾನ ಪಡ್ಕೋತಾರೆ, ನಿರಾಳ ಆಗತ್ತೆ ಅವರಿಗೆ. ಇನ್ನು ಜನವರಿ 1ನೇ ತಾರೀಕು ಹೊಸ ವರ್ಷದಂದು ಸ್ವತಃ ಶಿವಣ್ಣ ಅವರೇ ಗೀತಕ್ಕನ ಜೊತೆ ವಿಡಿಯೋ ಸಂದೇಶವನ್ನ ಕಳಿಸ್ತಾರೆ. ಇನ್ನು ಈ ವಿಡಿಯೋದಲ್ಲಿ ಹೊಸ ವರ್ಷದ ಶುಭಾಶಯ ತಿಳಿಸಿ ಸರ್ಜರಿ ಸಕ್ಸಸ್ ಆಗಿದೆ, ಈಗ ನಾನು ಕ್ಯಾನ್ಸರ್ ಮುಕ್ತನಾಗಿದ್ದೇನೆ, ರಿಪೋರ್ಟ್ಸ್ ಎಲ್ಲ ನೆಗೆಟಿವ್ ಆಗಿ ಬಂದಿದೆ, ಇದೇ ತಿಂಗಳ ಕೊನೆಯಲ್ಲಿ ನಾನು ವಾಪಸ್ ಬೆಂಗಳೂರಿಗೆ ಬರ್ತೀನಿ, ಮೊದಲಿನಂತೆಯೇ ಸಿನಿಮಾ ಮಾಡ್ತೀನಿ, ಸಿನಿಮಾದಲ್ಲಿ ಫೈಟ್ ಡ್ಯಾನ್ಸ್ ಎಲ್ಲಾನು ಮಾಡ್ತೀನಿ ಅನ್ನೋ ಸಂದೇಶವನ್ನ ಕೊಟ್ರು. ಇನ್ನು ಈ ವಿಡಿಯೋವನ್ನ ನೋಡಿ ಅವರ ಅಭಿಮಾನಿಗಳು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಶಿವಣ್ಣ ವಿಲ್ ಬಿ ಬ್ಯಾಕ್ ಸೂನ್ ಅಂತ ತುಂಬಾನೇ ಖುಷಿ ಆಗ್ತಾರೆ. ಇನ್ನು ಇವತ್ತು ಕೂಡ ಶಿವಣ್ಣ ಅವರು ಸಮುದ್ರದ ಪಕ್ಕ ನಿಂತಿರೋ ಫೋಟೋ ಒಂದನ್ನ ಟ್ವಿಟರ್ ನಲ್ಲಿ ಅಪ್ಲೋಡ್ ಮಾಡಿ, ನನ್ನ ಸಮುದ್ರ ನೀವು ಕಾಂಟ್ ವೇಟ್ ಟು ಗೆಟ್ ಬ್ಯಾಕ್ ಅಂತ ಬರೆದಿದ್ದಾರೆ. ಅಂದ್ರೆ ಅವರು ಕನ್ನಡಿಗರಿಗೆ ನನ್ನ ಸಮುದ್ರ ನೀವು ಅಂತ ಹೇಳಿ ಯಾವಾಗ ವಾಪಸ್ ಬರ್ತೀನೋ ಅಂತ ಕಾಯ್ತಾ ಇದ್ದೀನಿ, ನನ್ಗೆ ಈ ರೀತಿ ಕಾಯೋಕೆ ಆಗ್ತಾ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಸದ್ಯ ಅಮೆರಿಕದಲ್ಲಿ ವಿಶ್ರಾಂತಿ ಪಡಿತಾ ಇರೋ ಶಿವಣ್ಣ ಅವರು ಇದೇ ತಿಂಗಳು ಜನವರಿ 25ಕ್ಕೆ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಇನ್ನು ಅವರು ಬರೋದನ್ನೇ ಕಾಯ್ತಾ ಇರೋ ಅವರ ಅಭಿಮಾನಿಗಳು ಕೆಂಪೇಗೌಡ ಏರ್ಪೋರ್ಟ್ ನಿಂದನೇ ಅವರನ್ನ ದೇವರಂತೆ ಹೂ ಮಳೆ ಸುರಿಸಿ ಕರ್ಕೊ ಬರಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಕೂಡ ನಡೆಸಿದ್ದಾರೆ. ಇನ್ನು ಶಿವಣ್ಣ ಅವರು ಕೂಡ ಕೆಂಪೇಗೌಡ ಏರ್ಪೋರ್ಟ್ ನಿಂದ ಮೊದಲು ನಾಗವಾರದಲ್ಲಿರುವ ಅವರ ಮುತ್ತು ನಿವಾಸಕ್ಕೆ ಬಂದು ಒಂದು ಸಣ್ಣದಾದ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಧ್ಯಮದ ಮೂಲಕ ಅವರ ಅಭಿಮಾನಿಗಳಿಗೆ ತಮ್ಮ ಆರೋಗ್ಯದ ಬಗ್ಗೆ, ಅಮೆರಿಕದಲ್ಲಿ ಅವರು ಕಳೆದ ದಿನಗಳ ಬಗ್ಗೆ, ಅವರ ಸರ್ಜರಿ ಬಗ್ಗೆ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸಿ ಅದಾದ್ಮೇಲೆ ಹೆಚ್ಚಿನ ವಿಶ್ರಾಂತಿಗಾಗಿ ಕನಕಪುರದಲ್ಲಿರುವ ಅವರ ಫಾರ್ಮ್ ಹೌಸ್ಗೆ ತೆರಳಿದ್ದಾರೆ. ಇನ್ನು ಶಿವಣ್ಣ ಅವರು ವಾಪಸ್ ಬರ್ತಾ ಇರೋದು ಅವರ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಖುಷಿ ತಂದಿದೆ. ಶಿವಣ್ಣ ವೆಲ್ಕಮ್ ಅನ್ನೋ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.